ಹಮ್ಮಿನಿಂದಲ್ಲ, ಹಚ್ಚುವೆನು ನಾ ಹಣತೆಯನ್ನು ಕತ್ತಲೆಯನ್ನು ಗೆಲ್ಲುವೆನೆಂಬ ಹಮ್ಮಿನಿಂದಲ್ಲ. ನಾ ಹಚ್ಚುವ ಹಣತೆಯಲ್ಲಿ ನನ್ನ ಮುಖವನ್ನೇ ಕಂಡು ನಿನ್ನ ಮುಖವನ್ನ ಕಂಡು ಒಬ್ಬರನ್ನೊಬ್ಬರು. RS ಭಟ್ನೂರ್, LPS ಚಬ್ನೂರ್ ಶಾಹಿ, BS ಮೂರ್ತಿ ಶಿಕ್ಷಕರು UPS ಕನಕ, BC ಹುಬ್ಬಳ್ಳಿ MPS ಬಿರ್ಲಿನಿ, YG ಇಂಗ್ಲೇಶ್ವರ್ UPS ನಾಗೂರ್, MJ ರಾಠೋಡ್ HPS ಹುಬ್ಳಿ LP, SS ಬಿರಾದಾರ್ LPS ಕನಕನಗರ ಕನಕ. ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಚ್ಚುವೆನು ನಾ ಹಣತೆಯನ್ನು ಕತ್ತಲೆಯನ್ನು ಗೆಲ್ಲುವೆನೆಂಬ ಹಮ್ಮಿನಿಂದಲ್ಲ, ಹಚ್ಚುವೆನು ನಾ ಹಣತೆಯನ್ನು ಕತ್ತಲೆಯನ್ನು ಗೆಲ್ಲುವೆನೆಂಬ ಹಮ್ಮಿನಿಂದಲ್ಲ. ನಾ ಹಚ್ಚುವ ಹಣತೆಯಲ್ಲಿ ನನ್ನ ಮುಖವನ್ನೇ ಕಂಡು ನಿನ್ನ ಮುಖವನ್ನ ಕಂಡು ಒಬ್ಬರನ್ನೊಬ್ಬರು. ವಿಷಯ ಬರಲಿಕ್ಕೆ ಇವತ್ತು ಕಾರ್ಮಿಕ ಪರಿಹಾರ ನಮ್ಮ ಸಚಿವರು ಅಂತ ಹೇಳಿ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂದ್ರೆ ನೇರ ನುಡಿಯಿಂದ ನಮ್ಮ ರಾಜಕಾರಣಿಗಳು ಇವತ್ತು ಯಾವುದೇ ಸಂದರ್ಭದಲ್ಲಾದರೂ ಕೂಡ ನೇರ ನುಡಿಯಿಂದ ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ C&R ರೂಲ್ ಅನ್ನು ತಿದ್ದುಪಡಿ ಮಾಡಲಿಕ್ಕೆ ಅನೇಕ ಅನುಮೋದನೆಗಳನ್ನು ನೀಡಿದ್ದಾರೆ. ಆ ಜೊತೆಗೆ ಆ ನೀಡಲಿಕ್ಕೆ ಕಾರ್ಮಿಕರು ಅದಕ್ಕೆ ಪ್ರಯತ್ನವನ್ನು ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿರಂತರವಾಗಿ ಮಾಡುತ್ತಿದೆ. ಇವತ್ತು ಚಂದ್ರಶೇಖರ್ ನುಗ್ಲಿ ಸರ್ ಅವರು ತಮ್ಮ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಇವತ್ತು ಇಡೀ ರಾಜ್ಯಾದ್ಯಂತ ಸಂಚರಿಸಿ ಇವತ್ತು ಶಿಕ್ಷಕರ ನೋವು ನಲಿವುಗಳಿಗೆ ಆಶಾಕಿರಣ ಮಾಡಿದ್ದಾರೆ. ಇವತ್ತು ನವದೆಹಲಿಯಲ್ಲಿದ್ದರೂ ಕೂಡ ಈ ಸಂದರ್ಭದಲ್ಲಿ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ ತಮಗೆಲ್ಲ. ಜೊತೆಗೆ ಈ ಶಿಕ್ಷಕರ ದಿನಾಚರಣೆ ಯಶಸ್ವಿಯಾಗಲಿ, ಈ ಕಾರ್ಯಕ್ರಮ ಅತ್ಯಂತ ಸಂಪೂರ್ಣವಾಗಿ ಸಂತೋಷದಿಂದ ಕೂಡಿರಲಿ ಅಂತೇಳಿ ಶುಭವನ್ನು ಹಾರೈಸಿ. ಸಮಾಜದಲ್ಲಿರ್ತಕ್ಕಂಥ ನಾವೆಲ್ಲ ಅವರನ್ನು ಬೆಳೆಸಲೇಬೇಕು. ಅಂಥ ಪ್ರತಿಭೆಗಳಿದ್ದಾಗ ಮಾತ್ರ ದೇಶ ಸಾಧನೆಯನ್ನು ಮಾಡಿ ಸಾಧ್ಯ. ಇವತ್ತು ನಾನು ನೋಡ್ತೀನಿ ಜಗತ್ತಿನಲ್ಲಿ ಆಟ ಆಡ್ತಕ್ಕಂಥ ಕ್ರೀಡಾಪಟುಗಳಿದ್ದಾರೆ, ಅವರು ದೊಡ್ಡ ದಾನಿಗಳಂದರೆ ತಪ್ಪಾಗಿದ್ದಿಲ್ಲ. ಇವತ್ತು ನಾನು ಕೆಲವು ಫುಟ್ಬಾಲ್ ಪ್ಲೇಯರ್ಗಳನ್ನ ನೋಡ್ತೀನಿ, ಅವರು ಗಳಿಸಿದ್ದು 170ರಷ್ಟು ದಾನ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಇವತ್ತು ನಮ್ಮ ಕಣ್ಣಿಗೆ ಬರೆದಿದ್ದಾರೆ. ಅಂಥ ಅನೇಕ ಸಾಧಕರನ್ನು ಅವರು ಮಿತಿಯನ್ನು ಅರ್ಥಕೊಂಡು ನಮಗೆ ಗಳಿಸ್ಬೇಕಷ್ಟು ಗಳಿಸಿ ಹೋಗಿದ್ದನ್ನು ಸಮಾಜಕ್ಕೆ ಕೊಡ್ತಾರೆ. ಅಂಥದ್ರಲ್ಲಿ ನಿಮಗೂ ಒಬ್ಬರು ದಾನ ಮಾಡಿದ್ದಾರೆ. ಇವತ್ತು ಇಡೀ ರಾಜ್ಯದ ಶಾಲಾ ಮಕ್ಕಳಿಗೆ ಅಜೀಮ್ ಪ್ರೇಮ್ಜಿ ಅವರು ಮಾಡಿದಷ್ಟು ದಾನ ನನ್ನ ಕಾಲದಲ್ಲಿ ಯಾರೂ ಮಾಡಿಲ್ಲ ಅಂತ ಹೇಳಿದ್ದಾರೆ. ತಪ್ಪ ಇವತ್ತು ನಾವು ನೋಡ್ತೀವಿ, ಅದಾನಿ ನೋಡ್ತೀವಿ, ಅಂಬಾನಿ ನೋಡ್ತೀವಿ, ಅವ್ರ ಹೆಸರಷ್ಟೇ ನೋಡ್ತೀವಿ, ಆದರೆ ಮನಸ್ಸು ನೋಡ್ತಿಲ್ಲ. ಅಂದರೆ ಮನಸ್ಸು ನೋಡ್ಬಿಟ್ಟು ಸಮಾಜಕ್ಕೆ ತಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ತಕ್ಕಂಥವ್ರು ಭಾಳ ಕ್ಷೀಣಿಸ್ತಾ ಇದ್ದಾರೆ. ಅಂಥದ್ರ ಮಧ್ಯೆ ಕೂಡ ಇಂಥವ್ರು ಇದ್ದಾರೆ. ಇವೆಲ್ಲ ನಾವು ಅರ್ತ್ಕೋಬೇಕು. ಅದೇ ಥರ ನಮ್ಮ ನಾರಾಯಣ ಮೂರ್ತಿಯವರು ಮಾಡ್ತಾರೆ. ಇಂಥವರೆಲ್ಲ ಸಮಾಜದ ಭಾಳ ದೊಡ್ಡ ಆಧಾರ ಸ್ತಂಭ. ಅದರಲ್ಲಿ ಟಾಟಾ ಅವ್ರನ್ನ ನಾವು ಎಷ್ಟೇ ನೆನೆದರೂ ಕಡಿಮೆ. ರತನ್ ಟಾಟಾ ಅವರು ಅವನ ಆದಾಯದ 170ರಷ್ಟು ಹಣವನ್ನು ಈ ರಾಷ್ಟ್ರದ ಸಂಪತ್ತನ್ನಾಗಿ ಮಾಡಿರ್ತಕ್ಕಂಥ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಯಾರಾಗಿದ್ದರೆ ಅದು ರತನ್ ಟಾಟಾ ಅವರು ಅಂತೇಳಿ ಭಾಳ ಹೆಮ್ಮೆ ಇದ್ದಾರೆ. ₹100 ಗಳಿಸಿದರೆ ಎಲ್ಲ ಅವರ ಎಂಪ್ಲಾಯಿಗಳಿರ್ಬೋದು, ಅವ್ರ ಶೇರ್ ಸಭಾ ಸದಸ್ಯರಿರ್ಬೋದು, ಅವ್ರ ಹೆಸರ ಮೇಲೆ ಅವರ ಹಣವನ್ನು ವಿನಿಯೋಗ ಮಾಡಿದ್ದಾರೆ. ಅಂಥವ್ರ ಮಧ್ಯದಲ್ಲಿ ಕೂಡ ನಮ್ಮಂಥವ್ರಿಗೆ ಏನೇ ನಡೆಸಿದ್ರು ನಮ್ಮ